ಏನು ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಮ್ಮ? ಇದಕ್ಕೆ ಮುಂಚೆ ನಾನು ವರ್ಕ್ ಮಾಡ್ತಾ ಇದ್ದೆ CHO. ಬೇರೆ ಇನ್ನೊಬ್ಬರು ಹಾಕಿ ನಮಸ್ಕಾರ ನಮಸ್ಕಾರ ಹೇಳಪ್ಪ. ನನ್ನ ಹೆಸರು ಪ್ರೇಮ ಸರ. ನಾನು ಬೀದರ್ದಿಂದ ಬಂದಿದ್ದು. ನಾನು BSc CBZ ಕಲಿತಾ ಇದ್ದೆ ಸರ್. ಬಟ್ ನಮ್ಮದು ಊರಲ್ಲಿ ತಾಯಿ ತಂದೆನೂ ಸ್ವಲ್ಪ ನೋಡ್ಕೋತಾ ಇದ್ದಿಲ್ಲ ಸರ್. ಇದು ಆನ್ಲೈನ್ನಲ್ಲಿ ಸ್ಕೋರ್ ನೋಡಿತ್ತು, ಜೆನೆಟಿಕ್ ಕೇರ್ ಗಿವರ್ಸ್ ಅಂತ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದು. ಜೆನೆಟಿಕ್ ಕೇರ್ ಗಿವರ್ಸಲ್ಲಿ ಯಾವ ಥರ ಓಲ್ಡ್ ಪರ್ಸನಿಗೆ ಕೇರ್ ಮಾಡ್ತಾರೆ ನಾನು ಕಲಿಬೇಕಂತ ಇಷ್ಟಪಟ್ಟಿದ್ದ ಸಲುವಾಗಿ ನಾನು ಬಂದಿದ್ದೆ ಸರ್ ಇಲ್ಲಿ. ಬಟ್ ಇಲ್ಲಿ ಬಂದ ಸಲುವಾಗೂ ತುಂಬ ಕಲ್ತ್ಬಿಟ್ಟಿನಿ ಸರ. ಯಾವ ಥರ ನೋಡ್ಕೋಬೇಕು, ಯಾವ ಥರ ಬಿಹೇವಿಯರ್ ಇಟ್ಕೋಬೇಕು, ಯಾವ ಥರ ಮಾತಾಡಬೇಕು ಅವ್ರ ಜೊತೆಲಿ, ಯಾವ ಥರ ಅವ್ರಿಗೆ ನೋಡ್ಕೋಬೇಕು ಅಂತ ತುಂಬ ಕಲ್ತಿದ್ದೀನಿ ಸರ್. ಅದು ನನ್ನ ಇಷ್ಟ ಇದ್ದಿನ ಸಲುವಾಗಿ ನಾನು ಇಲ್ಲಿ ಬಂದಿದ್ದೆ ಸರ್. ಇದಕ್ಕೆ ಮುಂಚೆ BSc ಕಾರ್ಡಿಯಾಕ್ ಕೇರ್ ಮಾಡ್ತಿದ್ದೆ ಸರ್. ಕೋಲಾರ? ಹಾಂ, ಕೋಲಾರ ತಾಲೂಕು, ಕೋಲಾರ ಡಿಸ್ಟ್ರಿಕ್ಟ್. ಇದಕ್ಕಿಂತ ಮುಂಚೆ BSc ಕಾರ್ಡಿಯಾಕ್ ಕೇರ್ ಟೆಕ್ನಿಷಿಯನ್ ಆಗಿ ಪರ್ಸೂಯಿಂಗ್ ಬ್ಯಾಚು 3rd ಇಯರು. ಸೊ ಇದು ಬಂದು ದೇವರಾಜ್ ಸರ್ ಪ್ರಿನ್ಸಿಪಲ್ ಇದ್ದಾರೆ. ಸೊ ಅವ್ರ ಅಪ್ರೋಚ್ ಆದಾಗ ಕಲಿಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಬಂದು ಅಬೌವ್ 60% ಹೇಗಿರ್ತಾರೆ, ಯಾವ ಥರ ಟ್ರೀಟ್ ಮಾಡಬೇಕು ನಾವು, ಮತ್ತು ಯಾವ ಥರ ಕೇರ್ ಕೊಡಬೇಕು ಆಸ್ ಎ ಕೇರ್ ಗಿವರ್, ಬೆಡ್ಸೈಡ್ ಅಸಿಸ್ಟೆನ್ಸು. ಸೊ ತುಂಬ ಕಲ್ತಿದ್ದೀವಿ ಸರ್. ಥ್ಯಾಂಕ್ ಯು. ಕಮ್ಯುನಿಟಿ ಹೆಲ್ತ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದೆ ಸರ್ ಇದಕ್ಕೆ ಮುಂದೆ. ಸೊ ಏನಂತಂದರೆ ನಾವಲ್ಲಿ ಫೀಲ್ಡಲ್ಲಿ ಯಾಕಂದರೆ ನಾವು ರೂಟ್ ಲೆವೆಲ್ ವರ್ಕ್ ಮಾಡೋದ್ರಿಂದ ಎಷ್ಟೊಂದು ಜನ ನಮ್ಗೆ ಇವನ್ OPD ನೋಡ್ಬೇಕಾದ್ರೆ ವಯಸ್ಸಾದರು ಮಕ್ಕಳು ಕರ್ಕೊಂಡು ಹೋಗಲ್ಲಮ್ಮ, ಹಾಸ್ಪಿಟ್ಲಿಗೆ ತೋರಿಸಲ್ಲ, ನಮ್ಮ ಜೊತೆ ಮಾತಾಡೋರಿಲ್ಲ ಅಂತಂದ್ಬಿಟ್ಟು ಎಷ್ಟೊಂದು ಜನ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು. ಅವ್ರಿಗೆ ಏನಂತಂದರೆ ಎಷ್ಟೊಂದು ಜನಕ್ಕೆ ವಯಸ್ಸಾದವ್ರಿಗೆ ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಯಾರಾದ್ರು ಒಬ್ರು ಇದ್ದಾರೆ ಅಂತಂದರೆ ಅವ್ರಿಗೆ ಎಷ್ಟೊಂದು ಹೆಲ್ತ್ ಪ್ರಾಬ್ಲಮ್ಸೇ ಇಲ್ಲ ಅಂತಂದ್ಬಿಟ್ಟು ತುಂಬ ಖುಷಿಯಾಗಿರ್ತಾರೆ ಸರ್. ಅದು ಫಿಸಿಕಲಿನೂ ಇರ್ಬೋದು, ಮೆಂಟಲಿನೂ ಇರ್ಬೋದು. ಸೊ ಅವ್ರಿಗೆ ಆ ಕೇರ್ ಕೊಡಬೇಕು ಅಂದರೆ ಇವಾಗ ನಾವು OPD ಬೇಸಿಸ್ ಮೇಲೆ ಕೊಡ್ತಾ ಇದ್ವಿ. ಬಟ್ ಇವಾಗ ಒಂದು ಬೆಡ್ಡಿಡನ್ ಇರ್ತಾರೆ, ಅವ್ರಿಗೆ ಯಾರೂ ನೋಡೋದಿರಲ್ಲ. ಏನೋ ಒಂದು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಹಾಕಿದ್ರೆ ಮುಗ್ದೋಯ್ತು ಅಂತಂದ್ಬಿಟ್ಟು ಮನೇಲಿ ಎಷ್ಟೊಂದು ಜನ ಇರ್ತಾರೆ. ಬಟ್ ಕೆಲವರು ಕೇರ್ ತಗೋಬೇಕಂತಿದ್ರು ಯಾವ ಥರ ತಗೋಬೇಕು ಅನ್ನೋದು ಗೊತ್ತಿರಲ್ಲ. ಇನ್ ಕೇಸ್ ಆ ಥರ ಅನ್ಸಿದ್ರು ಮನೇಲಿ ಒಬ್ಬರೇ ಇರ್ತಾರೆ, ಯಾರೋ ದುಡಿತಾ ಇರ್ತಾರೆ, ಮನೇಲಿ ಅವ್ರು ನೋಡ್ಕೊಳ್ಳೋಕೆ ಟೈಮ್ ಇರಲ್ಲ. ಅಟ್ಲೀಸ್ಟ್ ಬೇರೆಯವ್ರನ್ನ ಕೇರ್ಗೆ ಅಂತ ಇಡಕ್ಕೆ ಅಂತಂದ್ರೂ ಅವ್ರ ಹತ್ರ ದುಡ್ಡಿರಲ್ಲ. ಸೊ ಅಂಥವ್ರಿಗೆ ನಾವು ಎಫೆಕ್ಟಿವ್ ಆಗಿ ಕಲಿತೀವಿ. ಅವ್ರಿಗೆ ಯಾವ ಥರ ನಮ್ಮಿಂದ ಕೇರ್ ಕೊಡ್ಬೋದು ಅಂತ ನಾವು ಅವ್ರ ಮನೆಯವ್ರಿಗೂ ಹೇಳ್ಕೊಡ್ಬೋದು, ನಾವು ಕೇರ್ ಕೊಡ್ಬೋದು. ಇವಾಗ ನಮ್ಮ ಸುತ್ತಮುತ್ತನೇ ಇರ್ತಾರೆ, ಎಲ್ಲರೂ ಹೆಲ್ಪ್ ಮಾಡೋಕ್ಕಾಗಲ್ಲ ಖಂಡಿತ. ಇವಾಗ ಅಟ್ಲೀಸ್ಟ್ ನಾವೊಂದು 35 ಪರ್ಸನ್ಸ್ ಆಗಿ ನಮ್ಮ ಸುತ್ತಮುತ್ತದವ್ರಿಗೆ ನಾವು ಅಟ್ಲೀಸ್ಟ್ ಒಬ್ಬರಿಗೆ ಹೇಳ್ಕೊಟ್ಟು, ಅಟ್ಲೀಸ್ಟ್ ನಾವು ಅವ್ರ ಮನೆಗೆ ಹೋಗೋದು ಬೇಡ, ಒಬ್ರಿಗೆ ಹೇಳ್ಕೊಟ್ಟು ಅವ್ರ ಮನೆ ಹತ್ರ ಕೇರ್ ಮಾಡೋಕ್ಕೆ ಹೇಳ್ಬೋದು. ಇಲ್ಲ ನಮಗೆ ಆಪರ್ಚುನಿಟಿ ಸಿಕ್ತು, ಇಲ್ಲ ನಮ್ಮ ಕರಿಯರ್ ಅಂತ ನಾವು ತಗೊಂಡಿದ್ದು ನಾವು ಇನ್ನೊಬ್ರು ಹೋಗಿ ಕೇರ್ ತಗೋದ್ರಿಂದ ಅವರು ಒಂದು ಡಿಗ್ನಿಟಿ ಇನ್ ಡೆತ್ ಅಂತ ನಮಗೆ ಹೇಳ್ತಿದ್ರು.